ನಮಸ್ಕಾರ ಎಲ್ಲ ಪ್ರೀತಿಯ ವೀಕ್ಷಕ ಮಿತ್ರರಿಗೆ. ನಾನಿವತ್ತಿರೋದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಹೊಸ ಮನೆ 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಪ್ರಾಪರ್ಟಿ. ಅಂದರೆ 2030 ನಾರ್ತ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು 3 ಬೆಡ್ರೂಮು ಸುಸಜ್ಜಿತವಾಗಿರುವಂತಹ ಮನೆಯ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ಈ ಮನೆ ಒಳಗೆ ಬಹಳಷ್ಟು ವಿಶೇಷತೆಗಳು, ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಈ ಮನೇನ. ಅದಕ್ಕೆ ಮುಂಚೆ ಈ ಮನೆಯ ವಿಶೇಷತೆ ಏನು ಅಂತ ಹೇಳಿದ್ರೆ 2030 ಸೈಟ್ ಅಥವಾ ಮನೆಗಳ ಮುಂದೆ ನೀವು ನೋಡ್ತಾ ಇರುವಂಥದ್ದು ನೋಡಿ. ಈಗ ನಾನು ನಿಮಗೆ ತೋರಿಸ್ತೀನಿ. ಸರಿಸುಮಾರು ಅಲ್ಲಿ ಆ ಮನೆಯಿಂದ ಈ ಮನೆ ಮುಂಭಾಗದಲ್ಲಿ ಇರುವಂತಹ ನಿವೇಶನಗಳು ಮನೆ ಬಂದಾಗ ಕಾಲದಲ್ಲೂ ಸಹ ಇಲ್ಲಿಂದ ಅಲ್ಲಿಗೆ ಸರಿಸುಮಾರು 50 ಅಡಿ 50 to 60 ಫೀಟ್ ಗ್ಯಾಪ್ ಇರುತ್ತೆ. ಬಹಳ ವಿಶಾಲವಾಗಿರುವಂತಹ ರಸ್ತೆ ಮುಂಭಾಗದಲ್ಲಿ ಕಟ್ಟಿರುವಂತಹ 2030 3 ಬೆಡ್ರೂಮ್ ಮನೆ ಇದು ಸೇಲ್ಗಿದೆ. ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ಈ ಮನೆ ಮುಂದೆ ನೀವು ಯಾವ್ದಾದ್ರು ಅಲ್ಟ್ರಾ ಲಕ್ಸುರಿ ಕಾರುಗಳನ್ನ ನಿಲ್ಲಿಸ್ಕೊಂಡ್ರೂ ಸಹ ಅಥವಾ ದೊಡ್ಡ ದೊಡ್ಡ ವೆಹಿಕಲ್ ಯಾವುದೇ ಥರ ವೆಹಿಕಲ್ಗಳನ್ನೂ ನಿಲ್ಲಿಸ್ಕೊಂಡ್ರೂ ಸಹ ಆನ್ಗೋಯಿಂಗ್ ಟ್ರಾಫಿಕ್ಕಿಗೆ ಯಾವುದೇ ಥರ ತೊಂದರೆಗಳಾಗಲ್ಲ. ಬಹಳ ವಿಶಾಲವಾಗಿರುವಂತಹ ಬೃಹದಾಕಾರವಾಗಿರುವಂತಹ ರೋಡು. ಮೈಸೂರು ವಿಜಯನಗರ 4ನೇ ಹಂತದಲ್ಲಿ 2030 ನಿವೇಶನಗಳ ಮುಂದೆ ಅಥವಾ ಮನೆಗಳ ಮುಂದೆ ಇಷ್ಟು ದೊಡ್ಡ ರೋಡ್ಗಳು ಸಿಗೋದು ಬಹಳ ವಿರಳ, ಬಹಳ ಕಷ್ಟ, ಬಹಳ ಸಿಗೋದು ವೆರಿ ರೇರ್ ಅಂತಲೇ ಹೇಳ್ತೀನಿ. ಅದಕ್ಕಾಗಿ ಮಾಡ್ತಾ ಇರುವಂತಹ ವಿಡಿಯೋ ಇದು. ಬನ್ನಿ ಮನೆ ಒಳಗೆ ಹೇಗಿದೆ, ಏನಿದೆ, ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಪಾರ್ಕಿಂಗ್ ವಿಚಾರಕ್ಕೆ ಬಂದ ಈಗಾಗಲೇ ಹೇಳಾಗಿದೆ. ಬನ್ನಿ ಮನೆ ಒಳಗೆ ಎಂಟ್ರ್ ಆಗಿದ್ದೀನಿ. ಇಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಸರಿಸುಮಾರು 8,000 ಲೀಟ್ರ್ ಸಂಪಿಟ್ಟಿದ್ದಾರೆ ಇಲ್ಲಿ. ಈ ಮನೆ ಅಥವಾ ವಿಜಯನಗರ 4ನೇ ಹಂತ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಕಬಿನಿ ವಾಟರ್ ಕನೆಕ್ಷನ್ ಇದೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದವರೇ ರಚಿಸಿರುವಂತಹ ರೆಸಿಡೆನ್ಷಿಯಲ್ ಲೇಔಟ್ ಇದು. ಮೂಡಾ ಪ್ಲ್ಯಾನ್, ಮೂಡಾ ಖಾತಾ ಮತ್ತು ಮೂಡಾ ಕಂದಾಯ ಪ್ಲಸ್ ಮೂಡಾ ಪ್ಲ್ಯಾನ್ ಅಪ್ರೂವಲ್ ತೆಗೆದುಕೊಂಡು ಕಟ್ಟಿರುವಂತಹ 3 ಬೆಡ್ರೂಮ್ ಮನೆಯ ಎಂಟ್ರೆನ್ಸಲ್ಲಿ ನಿಂತೀನಿ. ಬನ್ನಿ ಮನೆ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ, ಯಾವ ಥರ ಡಿಸೈನ್ ಮಾಡಿದ್ದಾರೆ, ಹೇಗಿದೆ ಅಂತ ನಾನು ತೋರಿಸ್ಕೊಂಡು ಹೋಗ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದರೆ ನಾನು ಈಗಾಗಲೇ ಹೇಳಿದಂತೆ ಕಬಿನಿ ವಾಟರ್ ಕನೆಕ್ಷನ್ ಅಂತ ನೋಡಿ ಇದೇನೆ. ಕಬಿನಿ ವಾಟರ್ ಕನೆಕ್ಷನ್ ಕೊಡಲಿಕ್ಕೆ ಬಂದಿರುವಂತಹ ಮೇನ್ ಲೈನ್ ಇದೇನೆ. ಸೊ ಇಲ್ಲಿಂದ ಇದು ಅದಕ್ಕೆ ಮುಂಚೆ ಇದೆಲ್ಲ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಬಹಳ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆಫ್ ದಿ ವುಡ್ ಆ್ಯಂಡ್ ದಿ ಟೈಲ್ಸ್ ಇಲ್ಲಿ ಏನು ಹಾಕಿದ್ದಾರೆ ಬಹಳ ಚೆನ್ನಾಗಿದೆ. ಇಲ್ಲಿಂದ ಗ್ರನೈಟ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡಿ, ದಿಸ್ ಈಸ್ ಅ ಟೀಕ್ ಡೋರ್, ಫುಲ್ ಸೈಜ್ ಫುಲ್ ಫ್ಲೆಡ್ಜ್ ಟೀಕ್ ಡೋರ್ ವಿತ್ ಕಾರ್ವಿಂಗ್ ಇದೆ. ಸೊ ಯುರೋಪ ಲಾಕ್ಗಳನ್ನ ಹಾಕಿದ್ದಾರೆ. ಈ ಮನೇಲಿ ನೀವು ಎಲ್ಲೇ ಡೋರ್ಸ್, ವಿಂಡೋಸ್, ಫ್ರೇಮ್ಸ್ ಮತ್ತು ಶಟರ್ಗಳು ಎಲ್ಲ ಸಹ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡೇ ನೋಡ್ತೀರಿ. ಅದಾದ ನಂತರ ವಿಶಾಲವಾಗಿರುವಂತಹ ಸರಿಸುಮಾರು ಇಲ್ಲಿ 4, ಇಲ್ಲಿ 4, 8 ಸೀಟರ್, ಟೋಟಲ್ ಆಗಿ 8 ಸೀಟರ್ ನೀವು ಸೋಫಾ ಹಾಕ್ಕೊಂಡು ಮಧ್ಯೆ ಟೀಪಾಯ್ ಇಟ್ಕೊಂಡ್ರು ನಾನು ಓಡಾಡ್ತಾ ಇದ್ದೀನಿ. ಯಾವುದೇ ಥರ ನಿಮಗೆ ಡಿಸ್ಟರ್ಬೆನ್ಸ್ ಖಂಡಿತವಾಗ್ಲೂ ಆಗಲ್ಲ. 8 ಸೀಟರ್ ಲಿವಿಂಗ್ ಏರಿಯಾ ಆರ್ ದಿ ಹಾಲ್ ಅಂತ ಹೇಳ್ಬೋದು. ಸೊ ನಾನೀಗ ದಿಸ್ ಈಸ್ ಅ ನಾರ್ತ್ ಫೇಸಿಂಗ್ ಸೈಟ್. ಇದು ನಾರ್ತ್ ಫೇಸಿಂಗ್ ಡೋರಿಂದ ನಾನು ಒಳಗೆ ಎಂಟರ್ ಆಗಿದ್ದೀನಿ. ಹಾಲಿಂದ ಕೂತಿರುವಂಥದ್ದು ನೋಡಿ, ಆಲ್ಮೋಸ್ಟ್ ಅರೌಂಡ್ 10 ಫೀಟ್ ಇರುವಂತಹ TV ಕ್ಯಾಬಿನೆಟ್ ಇದೆ. DTH ಕೇಬಲ್ಗೆ DTH ಕೇಬಲ್ಗೆ ಮತ್ತು CCTV ಕ್ಯಾಮ್ರಾ ಎಲ್ಲದಕ್ಕೂ ಅವಕಾಶ ಮಾಡಿದ್ದಾರೆ ಇಲ್ಲೇ. ಮತ್ತು ಇದನ್ನು ನೀವು ಗಮನಿಸಬೇಕು, 2 ಕಿಟಕಿಗಳಿದೆ. ಈ ಸೈಜ್ ಆಫ್ ದ ವಿಂಡೋಸ್ ನೀವು ನೋಡ್ಬೋದು. ಬಾಗಿಲ ಹಿಂದೆ ಒಂದಿದೆ, ಇಲ್ಲೊಂದಿದೆ. ಮೇಲೆ 2 ಕರ್ಟನ್ ರಾಡ್ಸ್ ಈಗಾಗಲೇ ಅಳವಡಿಸಿದ್ದಾರೆ. ಇದು ಅಷ್ಟೇ ಫುಲ್ ಸೈಜ್ ಟೀಕ್ ಹಾಕಿರುವಂಥದ್ದು. ದಿಸ್ ಈಸ್ ದಿ ಎಂಟ್ರೆನ್ಸ್. ಏನು ನಾವು ಎಂಟ್ರ್ ಆದ ತಕ್ಷಣ ಇವೇನು ನೋಡ್ತಾ ಇದ್ದೀರಿ, ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ಮನೆ ಒಳಗಿರುವಂತಹ ಆರ್ಚ್ ಅಂತಲೇ ಹೇಳ್ಬೋದು ಇದನ್ನು. ಭಾಳ ಚೆನ್ನಾಗಿದೆ. ಅದರ ಪಕ್ಕದಲ್ಲೇ ನಾರ್ತಲ್ಲಿ ಇದಕ್ಕೆ ಈಸ್ಟ್ ಡೋರ್ ಇರುವಂತಹ ಪೂಜಾ ರೂಮ್ ಇದು. ಒಬ್ಬರು ಈಸಿಲಿ ಒಳಗೆ ಕೂತು ಪೂಜೆ ಮಾಡ್ಬೋದು, ಆ ಥರ ಇದೆ. ದಿಸ್ ದ ಈಸ್ಟ್ ಫೇಸಿಂಗ್. ಇದಕ್ಕೂ ಸಹ ಇದು ಅಷ್ಟೇ ಟೀಕೆ ಇರೋದು, ಫ್ರೇಮ್ ಆ್ಯಂಡ್ ಗ್ಲಾಸ್ ಹಾಕಿರುವಂಥದ್ದು. ಪ್ಲಸ್ ಈಗ ನಾನು ಒಳಗೆ ಬಂದಿದ್ದೀನಿ. ಗ್ರೌಂಡ್ ಫ್ಲೋರ್ ಅಂತಹ ರೂಮ್ ನಂಬರ್ 1ನಲ್ಲಿದ್ದೀನಿ. ಮಿಡ್ ಸೈಜ್ ಕಾಟ್ ಹಾಕೋಬೋದು. ಎಂಟೈರ್ L ಶೇಪಲ್ಲಿ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಮೇಲ್ಗಡೆ ನೀವು ನೋಡ್ಬೋದು ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್ ಇದೆ. ಇದು ಸಹ ಅಷ್ಟೇ ಟೀಕ್ ಡೋರ್ ಇದೆ. ಬನ್ನಿ ಈಗ ದಿಸ್ ಇಸ್ ದಿ ಕಿಚನ್ ಏರಿಯಾ. ಭಾಳ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಗ್ರಾನೈಟ್ ಟಾಪ್ ಇದೆ, ಸಿಂಕ್ ಇದೆ, ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಪ್ಗಳು ಹಾಕಿದ್ದಾರೆ, ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಮಾಡ್ಯುಲರ್ ಕಿಚನ್ ಇದೆ, ಕ್ಯಾಬಿನೆಟ್ಸ್ ನೋಡ್ಬೋದು.
ಚಿಮ್ನಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೂ ಮೇಲೆ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಯೂಟಿಲಿಟಿ ಸ್ಪೇಸ್ ತೋರಿಸ್ತೀನಿ ನೋಡಿ. ದಿಸ್ ಈಸ್ ದಿ ಯೂಟಿಲಿಟಿ ಸ್ಪೇಸ್. ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ ನೋಡಿ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಬಟ್ಟೆ ಒಕ್ಕೋಬೇಕು ಅಂದ್ರೆ ಅದಕ್ಕೂ ಸಹ ಇಲ್ಲಿ ಆಪ್ಷನ್ ಮಾಡಿದ್ದಾರೆ. 2 ಟ್ಯಾಪ್ಗಳನ್ನ ಇಟ್ಟಿದ್ದಾರೆ ಬಟ್ಟೆ ಒಕ್ಕೊಳ್ಳಿಕ್ಕೆ. ಇಲ್ಲಿ ಒಂದು ಸ್ಮಾಲ್ ಸಿಂಕ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ನ ಇಟ್ಕೊಳ್ಳಿಕ್ಕೆ ನಿಮ್ಗೆ ಇಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್, ಇನ್ಲೆಟ್ ಮತ್ತು ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಆದಂಥ ಕರೆಂಟ್ ಪಾಯಿಂಟ್ ಅಂದರೆ ಎಲೆಕ್ಟ್ರಿಸಿಟಿ ಪಾಯಿಂಟ್ ಇದೆ. ಇಲ್ಲೂ ಸಹ ಇಲ್ಲಿ ಒಂದು ಕಡಪಾ ಕಲ್ಲಿಂದು ಒಂದು ಸಿಂಕ್ ಹಾಕಿದ್ದಾರೆ. ಮುಂಭಾಗದಲ್ಲೇ ನಿಮ್ಗೆ ಈಗಾಗಲೇ ಮುಂಭಾಗದಲ್ಲಿ ಅಂದರೆ ಮೇಯ್ನ್ ಎಂಟ್ರೆನ್ಸಲ್ಲೇ ನಾನು ನಿಮಗೆ ನಾರ್ತ್ ಫೇಸಿಂಗ್ ಆಗಿರೋದ್ರೆ ಸಂಪ್ನ ತೋರಿಸಿದ್ದೀನಿ. ಸೊ ದಿಸ್ ಈಸ್ ದಿ ಗ್ರೌಂಡ್ ಫ್ಲೋರ್ ಇರುವಂತಹ ಒಂದು ಕಾಮನ್ ವಾಶ್ರೂಮ್. ಬನ್ನಿ, ಅಪ್ ಟಿಲ್ ದಿ ಟೆರೆಸ್ ಅಂದರೆ ಅಪ್ ಟಿಲ್ ದಿ ತಾರಸಿ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಮಿಕ್ಸರ್ಗಳಿದೆ, ವಾಟರ್ ಹೀಟರ್ ಪಾಯಿಂಟ್ ಕೊಟ್ಟಿದ್ದಾರೆ, ಶವರ್ ಇದೆ, ಕಮೋಡ್ ಇದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ನನ್ನ ಹಿಂಭಾಗದಲ್ಲೇ ಅಂದರೆ ನಾನು ಏನು ನಿಂತಿದ್ದೀನಿ ಹಿಂಭಾಗದಲ್ಲೇ ಒಂದು ಹ್ಯಾಂಡ್ ವಾಶ್ ಸಹ ಇದೆ. ಸೊ ನೀವು ಗ್ರೌಂಡ್ ಫ್ಲೋರಲ್ಲಿ ಏನೇನು ನೋಡಿದ್ರಿ ಅಂತ ಅಂದರೆ ಸ್ನೇಹಿತರೆ, ಒಂದು 50 ರಿಂದ 60 ಅಡಿ ರಸ್ತೆ ನೋಡಿದಿರಿ. ಮುಂದೆ ಪಾರ್ಕಿಂಗ್ ನೋಡಿರಿ, ಫ್ರಂಟ್ ಎಲಿವೇಶನ್ ನೋಡಿದ್ರಿ, 2 ಟೂ ವೀಲರ್ಗಳನ್ನ ಪಾರ್ಕ್ ಮಾಡೋದು. ನಾನು ಇವಾಗ ಹಾಲ್ ಒಳಗೆ ನಿಂತಿದ್ದೀನಿ. ಮನೆ ಒಳಗಿರುವಂತಹ ನೀವು ಒಂದು ಇನ್ಸೈಡ್ ಆರ್ಚ್ ಅಂತಲೇ ಹೇಳಬೇಕು, ಅದನ್ನು ನೋಡಿದ್ರಿ. ಒಂದು ರೂಮು, ಯುಟಿಲಿಟಿ ಏರಿಯಾ, ಕಿಚನ್ ಏರಿಯಾ, ನನ್ನ ಹಿಂಭಾಗದಲ್ಲಿ ಈಸ್ಟ್ ಫೇಸಿಂಗ್ ಪೂಜಾ ರೂಮ್ ಇದೆ. ಗ್ರೌಂಡ್ ಫ್ಲೋರ್ ಇರುವಂತಹ ವಾಶ್ರೂಮ್ ನೋಡಿದ್ರಿ, ಸಿಂಕ್ ಇದೆ, ಫುಲ್ ಸೈಜ್ ಅರೌಂಡ್ 10 ಫೀಟ್ ತನಕನೂ ಇರುವಂತಹ ಟಿ ವಿ ಕ್ಯಾಬಿನೆಟ್ ನೋಡಿದ್ರಿ. ಬನ್ನಿ, ನಾನಿವಾಗ ಮೇಲ್ಗಡೆ ಇರುವಂತಹ 2 ಬೆಡ್ರೂಮ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ ಅಂತ. SS ರೈಲಿಂಗ್ಸ್ ಇದೆಲ್ಲ ಸ್ನೇಹಿತರೆ, SS ಸ್ಟೈನ್ಲೆಸ್ ಸ್ಟೀಲ್ ಬಹಳ ಒಳ್ಳೆ ಕ್ವಾಲಿಟಿ ರೈಲಿಂಗ್ಸ್ನ ಹಾಕಿದ್ದಾರೆ. ಈ ವಿಡಿಯೋನ ನೋಡ್ತಾ ಇರೋರು ಅಕಸ್ಮಾತಾಗಿ ಈ ವಿಡಿಯೋನ ಇವಾಗ ಜಾಯಿನ್ ಆಗಿದ್ದೀರಿ ಅಂತಂದರೆ, ನಾನಿವತ್ತಿರೋದು ಮೈಸೂರಿನ ಒನ್ ಆಫ್ ದಿ ಪ್ರೈಮ್ ಲೊಕೇಶನ್ಸ್ಗಳಲ್ಲಿ ಒಂದಾದಂಥ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಒಂದಾದಂತಹ ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ ನಾನಿದ್ದೀನಿ. ಇದು 2030 ನಾರ್ತ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆಯ ಫಸ್ಟ್ ಫ್ಲೋರ್ಲಿದ್ದೀನಿ. 2 ರೂಮ್ಗಳಿದೆ. ಇವಾಗ ರೂಮ್ ನಂಬರ್ 2 ಬನ್ನಿ. ದಿಸ್ ಈಸ್ ದಿ ರೂಮ್ ನಂಬರ್ 2, 2ನೇ ರೂಮ್ ಇದು. ಇಲ್ಲಿ ಈಸಿಲಿ ನೀವು ಒಂದು ಮಾಸ್ಟರ್ ಸೈಜ್ ಬೆಡ್ ಹಾಕ್ಕೋಬೋದು. ಫಾಲ್ ಸೀಲಿಂಗ್ ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾನ್ಗಳನ್ನ ಹಾಕಿ ಕೊಡ್ತಾರೆ. ಸೊ ಬಾಲ್ಕನಿ ಏರಿಯಾ ನೀವು ನೋಡ್ಬೋದು. ಬಾಲ್ಕನಿ ಏರಿಯಾ ನಾನು ಬಹಳ ಹೊತ್ತಿಂದ ಹೇಳ್ತಾ ಇದ್ದೆ, ಬೃಹದಾಕಾರವಾಗಿರುವಂತಹ ರಸ್ತೆ ಮುಂಭಾಗದಲ್ಲಿದೆ. ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಬಹಳ ದೊಡ್ಡ ರಸ್ತೆ ಇದೆ. ಸೊ ಈ ಥರ ರೋಡುಗಳು ಸಿಕ್ಕಲ್ಲ ಮನೆಗಳಲ್ಲಿ ಮುಂದೆ ಇರುವಂಥದ್ದು. ನೀವು ಸ್ಟೋರೇಜ್ ಸ್ಪೇಸ್ ನೋಡ್ಬೋದು. ಮೇಲ್ಗಡೆ ವಾರ್ಡ್ರೋಪ್ ಇದೆ. ಇದಕ್ಕೆ ಆದಂಥ ಒಂದು ಅಟ್ಯಾಚ್ ಬಾತ್ರೂಮ್, ಕನ್ಸೀಲ್ಡ್ ಟ್ಯಾಂಕ್ ಮಾಡಿದ್ದಾರೆ. ಅಪ್ ಟಿಲ್ ದ ಸೀಲಿಂಗ್ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ, ಸಿಂಕ್ ಇದೆ, ವಾಟರ್ ಹೀಟರ್ಗೆ ಅವಕಾಶ ಮಾಡಿದ್ದಾರೆ. ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕ್ಕೊಳ್ಳಿಕ್ಕೂ ಜಾಗ ಮಾಡಿದ್ದಾರೆ ಅದಕ್ಕೆ ಅಂತಲೇ. ಫಸ್ಟ್ ಫ್ಲೋರ್ ಇರುವಂತಹ ಸ್ಮಾಲ್ ಲಿವಿಂಗ್ ಸ್ಪೇಸ್ ಅಂತಲೇ ಹೇಳಬೇಕು ಇದನ್ನು. ನೀವು ಈಸಿಲಿ ಒಂದು 3 ರಿಂದ 4 ಸೀಟರ್ ಸೋಫಾನ ಹಾಕ್ಕೋಬಹುದು. ಮೇಲ್ಗಡೆನೂ ಸಹ ಇಲ್ಲಿ ಬೇಕಾದಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಬೇಕಾದಲ್ಲೂ ನೀವು ಅಲ್ಲಿ ಸೀಟಿಂಗ್ ಮಾಡಿಕೊಂಡು ಸೋಫಾಗಳನ್ನ ಹಾಕ್ಕೊಂಡು ಇಲ್ಲೂ ಸಹ ನಿಮ್ಮ TV ಯೂನಿಟ್ ಅಥವಾ ಆಡಿಯೋ ವಿಡಿಯೋ ಯೂನಿಟ್ನ ಇಲ್ಲಿ ಮಾಡ್ಕೋಬಹುದು. ಇಲ್ಲೂ ಸಹ ಅಷ್ಟೇ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಪ್ಲಸ್ ಫ್ಯಾನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವೆಲ್ಕಮ್ ಟು ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್. ನೀವು ಇಲ್ಲಿ ಕಿಂಗ್ ಸೈಜ್ ಬೆಡ್ ಹಾಕ್ಕೊಳ್ಳಿ, ಮಾಸ್ಟರ್ ಕಿಂಗ್ ಸೈಜ್ ಬೆಡ್, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಹಾಕ್ಕೊಳ್ಳಿ, ಖಂಡಿತವಾಗ್ಲೂ ಅಕಾಮಿಡೇಟ್ ಮಾಡ್ಬೋದು. ಹಾಕಿದ ನಂತರನೂ ನೀವು ಆಲ್ ಅರೌಂಡ್ ದ ಬೆಡ್. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಬಿಗ್ ಕಾಟ್ ಹಾಕಿದಾಗ ಸುತ್ತಲೂ ಮೂಮೆಂಟ್ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಇದರಲ್ಲಿ ಹಾಕಿದ್ರು ಯಾವುದೇ ಥರ ಮೂಮೆಂಟ್ ಮಾಡಲಿಕ್ಕೆ ಕಷ್ಟ ಆಗಲ್ಲ. ಮೇಲ್ಗಡೆ ಲಾಫ್ಟ್ ಸಜ್ಜಾ ಏನಂತ ಕರಿತೀವಿ, ಫುಲ್ ಸೈಜ್ ಒಂದು ಸೈಡ್ ಫುಲ್ ಸಜ್ಜಾ ಕೊಟ್ಟಿದ್ದಾರೆ. ವಾರ್ಡ್ರೋಪ್ಗಳಿದೆ, ನೀವು ಫುಲ್ ಸೈಜ್ ವಾರ್ಡ್ರೋಪ್ ನೋಡಬಹುದು. ವಾರ್ಡ್ರೋಪ್ಸ್ಗಳು ಫುಲ್ ಸೈಜ್ ವಾರ್ಡ್ರೋಪ್ ಇದೆ, ಫಾಲ್ ಸೀಲಿಂಗ್ ಇದೆ, ಫ್ಯಾನ್ ಹಾಕಲಿಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಸಹ ಮೇಲಿಂದ ಕೆಳಗೆ ತನಕ 2 ವಿಚಾರ, ಗ್ರನೈಟ್ ಫ್ಲೋರಿಂಗ್ ಇದೆ. ಎಲ್ಲ ಡೋರ್ಸ್, ವಿಂಡೋಸ್ ಆ್ಯಂಡ್ ಫ್ರೇಮ್, ಶಟರ್ಸ್ ಪ್ರತಿಯೊಂದೂ ಎಲ್ಲ ಟೀ ಕುಡ್ಡೆ ಯೂಸ್ ಮಾಡಿದ್ದಾರೆ. ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಒಳಗಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ನಾವು ರೂಮ್ ನಂಬರ್ 2 ಅಲ್ಲಿ ಏನು ನೋಡಿದ್ವಿ ಅದೇ ಥರ ಕನ್ಸೀಲ್ಡ್ ಟ್ಯಾಂಕ್ ಇದೆ, ಹೈ ಕ್ವಾಲಿಟಿ ಕಮೋಡ್ ಹಾಕಿದ್ದಾರೆ. ಅಪ್ ಟಿಲ್ ದಿ ಸೀಲಿಂಗ್ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಟವಲ್ ರಾಡ್ಗಳು ಕೊಟ್ಟಿದ್ದಾರೆ. ವಾಟರ್ ಮಿಕ್ಸರ್ಸ್ ಅಂದರೆ ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ಗೆ ಶವರ್ಗಳಿದೆ. ವಾಟರ್ ಹೀಟರ್ ಪ್ರಾವಿಷನ್ ಇದೆ, ಸಿಂಕ್ ಮಾಡಿದ್ದಾರೆ. ಒಂದು ಕಿಟಕಿ ಸಹ ಇದೆ ವೆಂಟಿಲೇಷನ್ಗೆ. ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಪ್ರಾಪರ್ಟಿ. ಸೊ ಜಸ್ಟ್ ಟು ರೀಕ್ಯಾಪ್,
ಅಬೌಟ್ ದಿಸ್ ಪ್ರಾಪರ್ಟಿ, ಇದಿರೋದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ ಸೇಲ್ಗಿರುವಂತಹ ಮನೆಯ ನಾನು ಮಾಸ್ಟರ್ ಬೆಡ್ರೂಮ್ ಒಳಗೆ ನಾನು ನಿಂತಿದ್ದೀನಿ. 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸುಸಜ್ಜಿತವಾಗಿರುವಂತಹ ಮನೆ, ಅಂದರೆ ಆಲ್ಮೋಸ್ಟ್ ಫರ್ನಿಶ್ಡ್ ಅಂತಲೇ ಹೇಳಬೇಕು. ಬಹಳ ಯಾವುದೇ ಥರ ಕಾಮಗಾರಿಗಳು ಅಂದರೆ ಸಿವಿಲ್ ವರ್ಕ್ಗಳು ಯಾವುದು ಪೆಂಡಿಂಗ್ ಇಲ್ಲ, ಎಲ್ಲ ಮುಗಿದಿದೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದವರೇ ರಚಿಸಿರುವಂಥದ್ದು, ಮೂಡಾ ಖಾತಾ ಮತ್ತು ಮೂಡಾ ಕಂದಾಯ ಹೊಂದಿರುವಂತಹ ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಮನೆ ಸೇಲ್ಗಿದೆ. ಸರಿಸುಮಾರು 10ರಿಂದ 11.5 ಚದರ ಟೋಟಲ್ ಬಿಲ್ಟಪ್ ಏರಿಯಾ. ನಾರ್ತ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. 11 ಪಿಲ್ಲರ್ಗಳು, 11 ಪಿಲ್ಲರ್ಗಳಿಂದ ಕಾಲಮ್ಗಳು ಹಾಕಿದ್ದಾರೆ, ಕೆಂಪು ಇಟ್ಟಿಗೆ ಯೂಸ್ ಮಾಡಿದ್ದಾರೆ, ಗ್ರನೇಟ್ ಫ್ಲೋರಿಂಗ್ ಇದೆ, ಆಲ್ಮೋಸ್ಟ್ ಆಲ್ ಬೆಸ್ಟ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇದೆ, ಫಾಲ್ ಸೀಲಿಂಗ್ಗಳನ್ನ ಹಾಕಿದ್ದಾರೆ. ಸೊ ಇದರ ಸ್ಪೆಷಾಲಿಟಿ ನಾನು ಈ ವಿಡಿಯೋ ಮಾಡೋಕ್ಕೆ ಮುಂಚೆನೂ ಹೇಳಿದೆ, ದಿ ಫ್ರಂಟ್ ರೋಡ್ ಆಫ್ ದಿಸ್ ಪ್ರಾಪರ್ಟಿ ಬಹಳ ವಿರಳ, ಬಹಳಷ್ಟು ಕಷ್ಟ ಈ ಥರ ದೊಡ್ಡ ರೋಡು 2030 ಸಿಗೋದು. ಯಾಕೆಂದರೆ ಯೂಶಲಿ ಮಾಡಬೇಕಾದಾಗ, ಅಂದರೆ ಲೇಔಟ್ನ ಫಾರ್ಮೇಷನ್ ಮಾಡಬೇಕಾದಾಗ ಮಾಡುವಂತಹ ರಸ್ತೆಗಳು ಏನಿರುತ್ತೆ ಮುಂಭಾಗದಲ್ಲಿ 2030ಗೆ ಯೂಶಲಿ 9 ಮೀಟರ್ಸ್, ಅಂದರೆ 9 ಮೀಟರ್ ರಸ್ತೆ ಅಂದರೆ 30 ಫೀಟ್ಗಿಂತ ಕಮ್ಮಿ ಇರುತ್ತೆ ಅಂತ ರಸ್ತೆಗಳನ್ನ ಮಾಡಿರ್ತಾರೆ. ಆದರೆ ಇದರಲ್ಲಿ ಒನ್ ಆಫ್ ಇಟ್ಸ್ ಕೈಂಡ್. ಯಾಕೆಂದರೆ ಮುಂದೆ, ಅಂದರೆ ಮನೆಯ ಮುಂದೆ ಇರುವಂತಹ ರಸ್ತೆ ಇಟ್ಸ್ ಆಲ್ಮೋಸ್ಟ್ 50 ಫೀಟ್ ಅಂತಲೇ ಹೇಳಬೇಕು. ಅದು ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೇಲ್ಗಿರುವಂತಹ ಮನೆ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಪ್ರಾಪರ್ಟಿ ವಿಸಿಟ್, ಲೊಕೇಶನ್, ಅದರ್ ಡೀಟೇಲ್ಸ್ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ, ವಾಟ್ಸ್ಆ್ಯಪ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಮನೆ ವಿಡಿಯೋಗಳನ್ನ ಮಾಡ್ತಾ ನಾನು ನಿಮ್ಮ ಮುಂದೆ ಇನ್ನೊಂದು ವಿಡಿಯೋ ತೊಗೊಂಡು ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್.